ಯುವಕರ ಬಾಳಲ್ಲಿ ಅಟ್ಟಹಾಸ ಮೆರೆದ ಜವರಾಯ. ನಿಂತಿದ್ದ ಲಾರಿಗೆ ಬೈಕ್ ಡಿಕ್ಕಿ, ಸವಾರ ದುರ್ಮರಣ. ಮಳೆಯ ಅವಾಂತರವೋ ಲಾರಿ ಚಾಲಕನ ನಿರ್ಲಕ್ಷ್ಯವೋ, ಆದರೆ ಪ್ರಾಣ ಬಿಟ್ಟಿದ್ದು ಮಾತ್ರ ಬೈಕ್ ಸವಾರರು. ಕೆಲಸ ಅರಸಿ ತುಮಕೂರಿಗೆ ಬಂದವರು ಕಷ್ಟಪಟ್ಟು ದುಡಿದು ಜೀವನ ಕಟ್ಕೊಳ್ತಾ ಇದ್ದ ಇಬ್ಬರು ಯುವಕರ ಬಾಳಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ನಿಂತಿದ್ದ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಕೆಟಿಎಂ ಬೈಕ್ ಸವಾರ ತಿಪ್ಪೇಸ್ವಾಮಿ ಹಾಗೂ ಹಿಂಬದಿ ಸವಾರ ಪ್ರದೀಪ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ತುಮಕೂರು ನಗರದ ಅಂತ್ರಸ್ನಳ್ಳಿ ಮಾರ್ಕೆಟ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ನಿನ್ನೆ ರಾತ್ರಿ ಊಟ ತರಲೆಂದು ಯಲ್ಲಾಪುರದಿಂದ ಶಿರಾಗೇಟ್ಗೆ ಬರ್ತಾ ಇದ್ದ ವೇಳೆ ಅಂತ್ರಸ್ನಳ್ಳಿ ಮಾರ್ಕೆಟ್ ಬಳಿ ಅನಧಿಕೃತ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಲಾರಿಗೆ ಕೆಟಿಎಂ ಬೈಕ್ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಚಿತ್ರದುರ್ಗ ಮೂಲದ ತಿಪ್ಪೇಸ್ವಾಮಿ, ಪಾವಗಡ ಮೂಲದ ಪ್ರದೀಪ್ ಎಂಬ ಯುವಕರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇಬ್ಬರು ಯುವಕರು ನಗರದ ಪವನ್ ಹುಂಡೈ ಶೋರೂಂನಲ್ಲಿ ಕೆಲಸ ಮಾಡ್ತಾ ಇದ್ದು, ನಿನ್ನೆ ರಾತ್ರಿ ಮಳೆ ಬರ್ತಾ ಇದ್ದ ವೇಳೆಯೇ ಊಟ ತರಲೆಂದು ಯಲ್ಲಾಪುರದಿಂದ ಶಿರಾಗೇಟ್ಗೆ ತೆರಳಿದ್ರು. ಆದರೆ ಮಾರ್ಗ ಮಧ್ಯೆ ಮಾರ್ಕೆಟ್ ಬಳಿ ನಿಂತಿದ್ದ ಲಾರಿಯೊಂದನ್ನ ಗಮನಿಸದ ಬೈಕ್ ಸವಾರ ಗುದ್ದಿದ್ದು ಭೀಕರ ಅಪಘಾತ ಸಂಭವಿಸಿದೆ. ಯುವಕನನ್ನ ಕಳೆದುಕೊಂಡ ಪೋಷಕರು, ಸ್ನೇಹಿತರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದು, ಲಾರಿ ಚಾಲಕನ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವರ್ಕ್ ಮಾಡ್ತಿದ್ರು, ತಿಪ್ಪೇಸ್ವಾಮಿ ಸರ್ವಿಸ್ ಮತ್ತು ಪ್ರದೀಪ್ ಅಂದ್ಬಿಟ್ಟು ಟೆಕ್ನಿಷಿಯನ್. ನೈಟು ಮಳೆ ಬರೋ ಟೈಮಲ್ಲಿ ಊಟ ತರಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ. ಆ ಟೈಮಲ್ಲಿ ಲಾರಿ ಪಾರ್ಕಿಂಗ್ ಮಾಡಿದ್ದಾರೆ, ಬಟ್ ಇಂಡಿಕೇಟರ್ ಏನೂ ಹಾಕಿಲ್ಲ ಅವರು ಮೈನ್ ರೋಡಲ್ಲಿ. ಆ ಟೈಮಲ್ಲಿ ಬಂದು ಹಿಂದೆಯಿಂದ ಹಿಟ್ಟಾಗಿದೆ. ಮಳೆ ಟೈಮಲ್ಲಿ ಯಾವುದಕ್ಕೆ ಗೊತ್ತಾಗಿಲ್ಲ, ಅಂಥ ಟೈಮಲ್ಲಿ ಬಂದು ಹಿಟ್ಟು ಶಿರಾಗೇಟ್ ಹತ್ರ ಮಧುಗಿರಿ ರೋಡು ಪಾಗೋಡರು ಶಿರಾಗೇಟ್ ಮಂಜಣ್ಣ ಹೋಟೆಲ್ ಅಂತ ಇದೆ. ಹೋಟೆಲ್ ಹತ್ರ ಮಾರ್ಕೆಟ್ ಮುಂದೆ ಸರ್ ಊಟ ತಗೊಂಡು ರೂಮಿಗೆ ಬರ್ತಾ ಇದ್ರು. ಕೆಂಪೇಗೌಡ ಅಂದ್ಬಿಟ್ಟು. ಒಬ್ಬರು ಬಂದು ಹೊಳಲ್ಕೆರೆ ಅವರು, ಒಬ್ಬರು ಬಂದು ಪಾವಗಡ ಹತ್ರ ನಾಗಮಂಗಲ ನೋಡಿ. ಇವರು ತಿಪ್ಪೇಸ್ವಾಮಿ ಅವರು ಆಲ್ರೆಡಿ ಒಂದು 8 ಇಯರ್ಸಿಂದ ವರ್ಕ್ ಮಾಡ್ತಿದ್ರು. ಇವರು ಪ್ರದೀಪ್ ಅವರು ಒಂದು 3 ಇಯರ್ಸಿಂದ ವರ್ಕ್ ಮಾಡ್ತಿದ್ರು. 10 ವರ್ಷದಿಂದ ಜೊತೆಲಿದ್ವಿ. ಸೊ ಹಾಗಾಗಿ ಅವ್ನು ಕಳ್ಕೊಂಡ್ರೆ ನಮಗೆ ಭಾಳ ದುಃಖ ಬರೆಸ್ತಾ ಇದೆ. ದೇವರು ಅವ್ರ ಫ್ಯಾಮಿಲಿಗೂ ನಮಗೂ ಶಕ್ತಿ ಕೊಡಲಿ. ಅವನು ಮಾಡಿದ್ದು ಅಂತ ತಿಪ್ಪೇಸ್ವಾಮಿ, ಪ್ರದೀಪು ನಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ರು ಪವನ್ ಹುಂಡೈಲಿ. ನಿನ್ನೆ ಸಂಡೇ. ಸೊ ಹಂಗಾಗಿ ಎಲ್ಲ ರೂಮಲ್ಲೇ ಇಲ್ಲೇ ರೂಮ್ ಮಾಡ್ಕೊಂಡಿದ್ರು. ಹೊರಗಡೆಯಿಂದ ಬಂದು ಇಲ್ಲೇ ವರ್ಕ್ ಮಾಡ್ತಿದ್ರು ಕಂಪ್ನಿಯಲ್ಲಿ. ಸೊ ಹಾಗಾಗಿ ಊಟ ತರಲಿಕ್ಕೆ ನೈಟು ಹೋಗಿದ್ದಾರೆ. ಮಳೆ ಬಂದ ಕಾರಣ ಲಾರಿ ಏನು ಇಂಡಿಕೇಶನ್ ಕೊಟ್ಟಿಲ್ಲ ರೋಡಲ್ಲಿ ನಿಲ್ಲಿಸಿದ್ರು. ಆ ಲಾರಿಗೆ ಬಂದು ಇವರು ಹಿಟ್ ಮಾಡಿದ್ದಾರೆ. ಸೊ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ. ಇಬ್ಬರು ಅಲ್ಲೇ. ಇವರು ಯಾವ ಬೈಕಲ್ಲಿ ಬರ್ತಿದ್ರು ಸರ್? ಇವರು 2 ವೀಲರು KTM ಬೈಕು. ಇನ್ನು ಅನಧಿಕೃತ ಪಾರ್ಕಿಂಗ್ನಲ್ಲಿ ಲಾರಿಯನ್ನ ಪಾರ್ಕ್ ಮಾಡಿದ್ದೇ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪ ಮಾಡ್ತಾ ಇದ್ದು, ಲಾರಿ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ರು. ಅಲ್ಲದೆ ಅನಧಿಕೃತ ಪಾರ್ಕಿಂಗಿನ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.